ಸೂತ್ರ ನಿಮ್ಮಲ್ಲಿ ನೀರಿನ ಉಳಿತಾಯ ಮಾಡುವಂತಹ ಕೆಲವೊಂದು ವ್ಯವಸ್ಥೆಗಳಿದೆ. ಮುಖ್ಯವಾಗಿ ನಿಮ್ಮ ನಲ್ಲಿಗಳಿಗೆ ಏರೇಟರ್ಗಳು ಮತ್ತು ಫ್ಲೋ ರೆಸ್ಟ್ರಿಕ್ಟರ್ಗಳನ್ನು ಅಳವಡಿಸಿ ಮಾಡ್ಕೊಳ್ಬೇಕಾಗುತ್ತೆ. ಏರೇಟರ್ದು ಒಂದು 50 ರೂಪಾಯಿಂದ 300 ರೂಪಾಯಿ ಒಳಗಡೆ ಬರ್ತದೆ. ಅದು ಡಿಪೆಂಡ್ಸ್ ಅಪಾನ್ ದ ಸೈಜ್ ಮೇಲೆ ಬರ್ತದೆ. ಇದನ್ನು ಅಳವಡಿಸಿಕೊಂಡಿದ್ದರೆ ನಿಮ್ಮ ಏನು ನೀರು ಪೂಳ ಆಗ್ತಿದೆ, ಕೈ ತುಳಿಯುವಾಗ, ಕಾಲು ತುಳಿಯುವಾಗ, ಮುಖ ತುಳಿಯುವಾಗ, ಪಾತ್ರೆ ತುಳಿಯುವಾಗ, ಅದನ್ನು ಬಹುತೇಕ 80% ನಾವು ಕಂಟ್ರೋಲ್ ಮಾಡ್ಬೋದಾಗಿದೆ. 80% ನೀರಂದರೆ, ಒಂದು ಉದಾಹರಣೆಗೆ ಒಂದು ಮನೆಗೆ 100 ಲೀಟ್ರ್ ನೀರು ಕೊಡ್ತಿದ್ರೆ 80 ಲೀಟ್ರ್ ನೀರನ್ನು ನಾವು ಸೇವ್ ಮಾಡ್ಬೋದು. ನಾವು ಸಾಮಾನ್ಯವಾಗಿ ಜಲಮಂಡಳಿ ವತಿಯಿಂದ ಸರಾಸರಿ ಒಂದು 800ರಿಂದ 1000 ಲೀಟ್ರ್ ನೀರನ್ನು ಒಂದು ಮನೆಗೆ ನಾವು ಕೊಡ್ತಾಯಿದ್ದೀವಿ. ಕೆಲವೊಂದು ಕಡೆ ಕಡಿಮೆ ಇರ್ಬೋದು, ಕೆಲವೊಂದು ಕಡೆ ಜಾಸ್ತಿ ಇರ್ಬೋದು. ಅದರಲ್ಲಿ 80% ವಾಟರ್ ನಾವು ಸೇವ್ ಮಾಡ್ಬೋದು ಈ ಒಂದು ಸಣ್ಣ ಚಟುವಟಿಕೆಯಿಂದ. ಸೊ ಅದನ್ನು ಪ್ರಥಮವಾಗಿ ನಾವು ಮನೆಗಳಿಗೆ ಹೇಳುವುದಕ್ಕಿಂತ ಈ ಥರ ದೊಡ್ಡ ದೊಡ್ಡ 5 ಸ್ಟಾರ್ ಹೋಟೆಲ್ಗೆ ಫಸ್ಟ್ ಪ್ರಥಮ ಆದ್ಯತೆ ಕೊಡ್ತೇವೆ. ಯಾಕಂದರೆ ಫಸ್ಟು ದೊಡ್ಡವರು ಮಾಡಿ ತೋರಿಸ್ಬೇಕು, ಆಮೇಲೆ ಸಣ್ಣವ್ರ ಮೇಲೆ ನಾವು ಕೇಳಬೇಕಾಗುತ್ತದೆ. ಹೀಗಾಗಿ ದೊಡ್ಡ ದೊಡ್ಡ ಏನು ಕಮರ್ಷಿಯಲ್ ಎಸ್ಟಾಬ್ಲಿಷ್ಮೆಂಟ್ಗಳಿದೆ, ಹೋಟೆಲ್ಸ್ಗಳಿದೆ, ಅವರು 5 ಸ್ಟಾರ್ ಹೋಟೆಲ್ಸ್ ಇದ್ದಾರೆ. ಸೊ ಅವರಿಗೆ 5 ಗ್ರೀನ್ ಸ್ಟಾರ್ ಕಾಂಪಿಟೇಷನ್ ಕೊಡ್ತಾಯಿದ್ವಿ. ಸೊ ಈ 5 ಗ್ರೀನ್ ಸ್ಟಾರ್ ಚಾಲೆಂಜನ್ನು ಯಾರು ತೊಗೊಳ್ತಾ ಇದ್ದಾರೆ ಅವರು 5 ರೀತಿಯಲ್ಲಿ ಚಟುವಟಿಕೆ ಮಾಡಬೇಕು. ಒಂದು, ನೀರಿನ ಉಳಿತಾಯ ಮಾಡೋದಕ್ಕೆ ಏರೇಟರ್ಗಳನ್ನು ಅಳವಡಿಸಬೇಕು. ಎರಡನೇದಾಗಿ ಅವರ ಏನು ಕಮರ್ಷಿಯಲ್ ಏರಿಯಾದಿಲ್ಲ ಅಲ್ಲಿ ಆದಷ್ಟು ಈಕೋ ಫ್ರೆಂಡ್ಲಿ ಟ್ರೀಟೆಡ್ ವಾಟರ್ ಸಂಸ್ಕೃತ ನೀರನ್ನು ಬಳಕೆ ಮಾಡಬೇಕು. ಮೂರನೇದಾಗಿ ಅವರ ಏನು ವ್ಯಾಪ್ತಿ ಇದೆ ಆ ವ್ಯಾಪ್ತಿನಲ್ಲಿ ಅಂಗಳದಲ್ಲಿ ಅವರು ನೀರಿನ ಅಂತರ್ಜಲವನ್ನು ಹೆಚ್ಚು ಮಾಡೋದಕ್ಕೆ ಒಂದು ಬೋರ್ವೆಲ್ ಅವರ ಹತ್ರ ಇದ್ದರೆ ಅವರು 2 ಇಂಗುಗುಂಡಿಗಳನ್ನು ಮಾಡಿಸ್ಬೇಕಂತ ಅವ್ರಿಗೆ ನಾವು ಕ್ರಮವನ್ನು ತೊಗೊಳ್ತಾ ಇದ್ದೀವಿ. ಅದಲ್ಲದೆ ಅವರ ಥರ ನಾಲ್ಕನೇ ಸೂತ್ರ ಏನಂದರೆ ಅವ್ರದ್ದು ಬೋರ್ವೆಲ್ಗಳಿದೆ. ಆ ಬೋರ್ವೆಲ್ಗಳಲ್ಲಿ ಕೆಲವೊಂದು ತಂತ್ರಜ್ಞಾನ ಬಂದಿದೆ. ಇಂಟರ್ನೆಟ್ ಆಫ್ ಥಿಂಗ್ಸು, ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸು, ರೋಬೋಟಿಕ್ಸು, ಈ ಥರ 3 ತಂತ್ರಜ್ಞಾನಗಳನ್ನು ಬಳಕೆ ಮಾಡಿ ಬೋರ್ವೆಲ್ಗಳು ಹೆಚ್ಚಾಗಿ ಡ್ರೈ ಆಗದೆ ಎಷ್ಟು ಮಟ್ಟಕ್ಕೆ ತೆಗಿಬೇಕು ಅಷ್ಟು ಮಟ್ಟಕ್ಕೆ ತೆಗೆಯೋ ಥರ ಆಟೋಮೇಷನ್ ಮಾಡಿಕೊಳ್ಬೋದು. ಇದು ತುಂಬ ಸಣ್ಣ ಟೆಕ್ನಾಲಜಿ ಇದೆ. ಆದರೆ ಇದನ್ನು ನಮ್ಮ BWSSB ಜಲಮಂಡಳಿನಲ್ಲಿ ಈಗಾಗಲೇ ಪ್ರಾರಂಭ ಮಾಡ್ತಾಯಿದ್ದೀವಿ. ನಾಳೆ ನಾಡಿದ್ದು ನಿಮಗೆ ಸಿಕ್ಕಿದರೆ ಅದು ಕರ್ಕೊಂಡು ಹೋಗ್ತೀನಿ. ಏನಾಗುತ್ತೆ, BBMPನಲ್ಲಿರುವಂತಹ ಲಿಮಿಟಲ್ಲಿರುವಂತಹ ಬೋರ್ವೆಲ್ಗಳು 14,000 ಬೋರ್ಗಳಲ್ಲಿ 6,090 ಬೋರ್ಗಳು ಡ್ರೈ ಆಗಿಬಿಟ್ಟಿದೆ. ಅದಕ್ಕೆ ಬಹುದೊಡ್ಡ ಕಾರಣ ಏನಂದರೆ ಅವಿಜ್ಞಾನಿಕವಾಗಿ ನಾವು ಬಳಕೆ ಮಾಡಿದ್ದೇವೆ. ಅದು ಶಕ್ತಿ ಮೀರಿ ನಾವು ಎಕ್ಸ್ಪ್ಲಾಯ್ಟ್ ಮಾಡಿಬಿಟ್ಟಿದ್ದೇವೆ. ಹಾಗಾಗಿ ಅದು ಬಂದಾಗ್ಬಿಟ್ಟಿದೆ. ಈಗ ಒಬ್ಬರಿಗೆ ಜಾಸ್ತಿ ಹೆಚ್ಚಾಗಿ ಲೋಡ್ ಕೊಟ್ಟರೆ ಏನಾಗುತ್ತೆ, ಅವನು ಸುಸ್ತಾಗಿ ಹಂಗೆ ನಿಂತ್ಕೊಂಡ್ಬಿಡ್ತಾನೆ. ಅದೇ ಥರ ಬೋರ್ವೆಲ್ಗಳು ಸುಸ್ತಾಗ್ಬಿಡ್ತದೆ. ಆ ಬೋರ್ವೆಲ್ಗಳನ್ನು ಸದ್ಬಳಕೆ ಮಾಡೋಕ್ಕೆ, ತಂತ್ರಜ್ಞಾನಕ್ಕೆ ಬಳಕೆ ಮಾಡೋದಕ್ಕೆ 4ನೇ ಚಾಲೆಂಜನ್ನು ಕೊಡ್ತಾಯಿದ್ದೀವಿ. 5ನೇ ಸ್ಟಾರ್ ಪಾಯಿಂಟ್ ಏನಂದರೆ, ನಾವೇನು ಮಾಡ್ತಾಯಿದ್ದೀವಿ ಅದನ್ನು ನಮ್ಮನ್ನು ಸುತ್ತು ಬಳಕೆ ಮಾಡೋರಿಗೆ ನಾವು ಅದನ್ನು ಕೇಳಬೇಕು. ಉದಾಹರಣೆಗೆ ಇಲ್ಲಿ ಹೋಟೆಲ್ ಅವರಿದ್ದಾರೆ, ಇಲ್ಲಿ ಅವರು ಒಂದು ಗ್ಲಾಸ್ನಲ್ಲಿ, ಒಂದು ಡೋರ್ನಲ್ಲಿ ನೀರನ್ನು ಉಳಿತಾಯ ಮಾಡಿ ಲಿವ್ ಸೇವ್ ವಾಟರ್ ಲಿವ್ ಗ್ರೀನ್ ಅಂತ ಕಾಂಪೇನ್ ಮಾಡಬೇಕಂತ ಅವರಿಗೆ ಸ್ಟಿಕ್ಕರ್ಗಳನ್ನು ಜಲಮಂಡಳಿಯಿಂದ ಕೊಡ್ತೀವಿ. ಅದನ್ನು ಅವ್ರು ಅಂಟಿಸ್ಕೊಳ್ಬೇಕು. ಮತ್ತು ಇಲ್ಲಿ ಯಾರು ಹೋಟೆಲ್ ಅವರು ಬರ್ತಾರೆ ಅವರಿಗೆ ಇಲ್ಲಿ ಸಾಕಷ್ಟು LED ಟಿವಿಗಳಿದೆ, ಅಲ್ಲೆಲ್ಲ ಅವರು ಅಳವಡಿಕೆ ಮಾಡಬೇಕು. ಈ ಥರ ಮಾಡಿದಾಗ ಅವ್ರಿಗೆಲ್ಲೋ ಒಂದು ಕಡೆ ತಲೆ ಒಳಗಡೆ ಹೌದು ನೀರನ್ನು ನಾವು ಸದ್ಬಳಕೆ ಮಾಡಬೇಕು, ನೀರು ಭಾಳ ಕಷ್ಟದಿಂದ ಬರ್ತಾ ಇರೋ ನೀರು, ಇದನ್ನು ನಾವು ಪೋಲ್ ಮಾಡಬಾರ್ದಂತ ಒಂದು ಸಂದೇಶ ಹೋಗುತ್ತೆ. ಇದೇ ಥರ ಅಪಾರ್ಟ್ಮೆಂಟಲ್ಲಿರೋರಿಗೂ ಕೂಡ ಕಾಮನ್ ಆಗಿ ಒಂದು ಅಪಾರ್ಟ್ಮೆಂಟಲ್ಲಿ ಒಂದು 100ರಿಂದ 500,000 ಯೂನಿಟ್ಗಳು ಇರ್ತದೆ, ಮನೆಗಳಿರ್ತದೆ. ಅವರಿಗೆ ಒಂದೇ ಕನೆಕ್ಷನ್ಸ್ ಕೊಟ್ಟಿರ್ತೀವಿ. ಅಲ್ಲಿ ನೀರು ಹೋದಾಗ ಅದನ್ನು ಎಲ್ಲ ಕಾಮನ್ ವೆಚ್ಚವಿರೋದ್ರಿಂದ ನೀವು ಎಲೆಕ್ಟ್ರಿಸಿಟಿ ಬಿಲ್ ಥರ ಇಲ್ಲ. ಎಲೆಕ್ಟ್ರಿಸಿಟಿ ಬಿಲ್ ಪ್ರತಿಯೊಂದು ಮನೆಗೆ ಯೂನಿಟ್ ಇರ್ತದೆ. ಇಲ್ಲಿ ಒಂದೇ ಕನೆಕ್ಷನ್ ಇರ್ತದೆ, ಅವರು ಕಾಮನ್ ಯೂಸ್ ಮಾಡ್ತಾ ಇರ್ತಾರೆ. ಕಮ್ಯುನಿಟಿ ಅವರು ಪೇಮೆಂಟ್ ಮಾಡ್ತಾರೆ, ಅಲ್ಲಿ ಮನೆಗೆ ಅವರಿಗೆ ಗೊತ್ತಾಗಲ್ಲ. ಹಾಗಾಗಿ ಆ ಕಮ್ಯುನಿಟಿ ಅವ್ರಿಗೂ ಮಾಹಿತಿಯನ್ನು ಕೊಡಬೇಕು. ಅದೇ ಥರ ನೀವು ಮನೆಗಳಲ್ಲಿ ಇರುವವರು ಕೂಡ ಮನೆಗಳಲ್ಲಿ ಮಕ್ಕಳಿಗೆ ಇದನ್ನು ಅರಿವು ಮೂಡಿಸ್ಬೇಕು. ಈ ನೀರನ್ನು ಉಳಿತಾಯ ಮಾಡುವ ಅರಿವು ಮೂಡಿಸೋದ್ರಿಂದ ಅವರ ಭವಿಷ್ಯಕ್ಕೆ ಬೇರೆ ಎಲ್ಲ ವಿಷಯಗಳನ್ನು ಉಳಿತಾಯ ಮಾಡಬೇಕು. ಒಂದು ವಿಷಯ ಅಮೂಲ್ಯವಾಗಿದ್ದರೆ ಅದನ್ನು ಯಾವ ಥರ ಸಂರಕ್ಷಣೆ ಮಾಡಬೇಕನ್ನೋ ಒಂದು ಕಲ್ಪನೆ ಬರ್ತದೆ. ನಾನು ಕೂಡ ಚಿಕ್ಕ ವಯಸ್ಸಲ್ಲಿದ್ದಾಗ ನಮ್ಮ ತಾಯಿ ಯಾವತ್ತೂ ಕೂಡ ನೀರನ್ನು ಜಾಸ್ತಿ ಖರ್ಚು ಮಾಡಬಾರ್ದು, ಉಳಿತಾಯ ಮಾಡಬೇಕಂತ ಹೇಳ್ತಾರೆ. ಆವಾಗ ನನ್ನ ತಲೆಯಲ್ಲಿ ಬಂತು ಉಳಿತಾಯ ಮಾಡಬೇಕು. ಮತ್ತು ಅದಲ್ಲದೆ ನೀರನ್ನು ಉಳಿತಾಯ ಮಾಡೋದೇ ಕೂಡ ಕೆಲವೊಂದು ಸಮಯಗಳಲ್ಲಿ ನಾವು ಏನು ಇದು ಮಾಡ್ತಾ ಇರ್ತೀವಿ, ಖರ್ಚು ಮಾಡ್ತಾ ಇರ್ತೀವಿ, ಅದನ್ನು ಕಡಿಮೆ ಮಾಡ್ತೀವಿ. ಹಾಗಾಗಿ ನಮ್ಮ ಜೀವನದಲ್ಲಿ ಕೂಡ ಆರ್ಥಿಕ ಸುಧಾರಣೆ ಕೂಡ ಆಗೋದಕ್ಕೆ ಅವಕಾಶ ಇದೆ. ಹಾಗಾಗಿ ಈ ಒಂದು ಸಣ್ಣ ಒಂದು ಹ್ಯಾಬಿಟು ಇಟ್ ಶುಡ್ ಬಿಕಮ್ ಪಾರ್ಟ್ ಆಫ್ ಅವರ್ ಕಲ್ಚರ್. ನಮ್ಮ ಮಕ್ಕಳಿಗೂ ಕೂಡ ಇದನ್ನು ಹೇಳ್ಕೊಡ್ಬೇಕು. ಹಲ್ಲು ಉಜ್ಜುವಾಗ, ಮುಖ ತುಳಿಯುವಾಗ, ಕೈ ತುಳಿಯುವಾಗ ಸಾಮಾನ್ಯವಾಗಿ ಸಮಸ್ಯೆಗಳು ಈ ಥರ ನೀರನ್ನು ಪೋಲ್ ಮಾಡೋದು ಸಂದರ್ಭ ಜಾಸ್ತಿ ಇದೆ. ಹಾಗಾಗಿ ಕಮ್ಯುನಿಕೇಟ್ ಟು ದ ಸ್ಟೇಕ್ ಹೋಲ್ಡರ್ಸ್, ಕಮ್ಯುನಿಕೇಟ್ ಟು ದ ಫ್ಯಾಮಿಲಿ ಮೆಂಬರ್ಸ್, ಕಮ್ಯುನಿಕೇಟ್ ಟು ದ ಕಮ್ಯುನಿಟಿ ದ್ಯಾಟ್ ವಾಟರ್ ಈಸ್ ವೆರಿ ಪ್ರೀಷಿಯಸ್. ಅದನ್ನು ಉಳಿತಾಯ ಮಾಡಬೇಕು, ಪೋಲ್ ಮಾಡಬಾರ್ದು ಅಂತ ನಾವು ಮಾಡಬೇಕು. ಈ ರೀತಿ 5 ಸೂತ್ರಗಳನ್ನ ನಾವು ಅಳವಡಿಕೆ ಮಾಡಿದ್ರೆ ನಮ್ಮ ಬೆಂಗಳೂರು ಖಂಡಿತಾಗ ಜುಲೈ 1ನೇ ತಾರೀಕು ಅಂದರೆ 99 ದಿವಸ ಒಳಗಡೆ ನಮ್ಮ ಬೆಂಗಳೂರನ್ನು ಸೆಲ್ಫ್ ಸಫಿಷಿಯೆಂಟ್ ಮಾಡಬೇಕಂತ ಒಂದು ಘೋಷಣೆಯನ್ನು, ಒಂದು ವಿಷನನ್ನು ನಾವು ದೃಢ ಮಾಡಿಕೊಂಡು ಇವತ್ತು ಸಂಕಲ್ಪ ಮಾಡ್ತಾಯಿದ್ವಿ. ನಮ್ಮದೇ ಸಂಕಲ್ಪ ಮಾಡ್ತಾಯಿದ್ವಿ. 99 ದಿವಸಗಳೊಳಗಡೆ
ನಾವು ಬೆಂಗಳೂರನ್ನು ಸೆಲ್ಫ್ ಸಫಿಷಿಯೆಂಟ್ ಬೆಂಗಳೂರು ಮಾಡಬೇಕು. ಮತ್ತು ಜುಲೈ 1, 2026 ಒಳಗಡೆ ಬೆಂಗಳೂರು ವಾಟರ್ ಸರ್ಪ್ಲಸ್ ಆಗಬೇಕಂತ ಒಂದು ಗುರಿಯನ್ನು ಇಟ್ಕೊಂಡು, ಒಂದು ವಿಷನನ್ನು ಇಟ್ಕೊಂಡು ಮುಂದೆ ಹೋಗ್ತಾ ಇದ್ದೀವಿ. ಇದನ್ನು ನಾನು ಬಹಿರಂಗವಾಗಿ ನಾವು ಘೋಷಣೆ ಮಾಡ್ತಾರಿಂದ ನಮಗೂ ಕೂಡ ಹೆಚ್ಚಿನ ಅದರ ಮೇಲೆ ಜವಾಬ್ದಾರಿ ಇದೆ. ಹಾಗಾಗಿ ಈ ಒಂದು 5 ಏನು ಪಂಚಸೂತ್ರಗಳಿದೆ ಅದನ್ನು ಕಮರ್ಷಿಯಲ್ ಎಸ್ಟಾಬ್ಲಿಷ್ಮೆಂಟ್ಗಳು, ಇಂಡಸ್ಟ್ರಿಗಳು, ಅಪಾರ್ಟ್ಮೆಂಟ್ಗಳು ಮತ್ತು ಸಾರ್ವಜನಿಕ ಸ್ಥಳಗಳು ಅದನ್ನು ಅಳವಡಿಕೆ ಮಾಡಬೇಕು. ಇದಲ್ಲದೆ ನೆಕ್ಸ್ಟ್ ಲೆವೆಲಲ್ಲಿ ನಾವು ಮನೆಗಳಿಗೆ ಹೇಳ್ತೀವಿ, ಮುಖ್ಯವಾಗಿ BDA ಲೇಔಟಲ್ಲಿರುವಂಥ ಮನೆಗಳು, ದೊಡ್ಡ ದೊಡ್ಡ ಮನೆಗಳಿರ್ತದೆ, ಅವರಿಗೆ ನಾವು ಇದನ್ನು ಹೇಳ್ತೀವಿ. ಯಾಕಂದರೆ ಹೋಗಿ ನಾನು ಸ್ಲಮ್ನಲ್ಲಿ ಹೋಗಿ ಇದನ್ನು ಹೇಳೋಂಗಿಲ್ಲ. ಯಾಕಂದರೆ ಸ್ಲಮ್ನಲ್ಲಿ ಕೊಳಚೆ ಪ್ರದೇಶದಲ್ಲಿ ವಾಸ ಮಾಡೋರು, ಕೆಲವೊಂದು ಸಣ್ಣ ಮಧ್ಯಮ ವರ್ಗ, ಯಾರು ಬಡವರಿದ್ದಾರೆ, ಅವರಿಗೆ ನೀರಿನ ಸಂಪು ವ್ಯವಸ್ಥೆನೇ ಕಡಿಮೆ ಇರುತ್ತೆ. ಹಾಗಾಗಿ ನೀರಿನ ಅವರು ಈಗಾಗಲೇ ಸಂರಕ್ಷಣೆ ಯೂಸ್ ಮಾಡ್ತಾ ಇರ್ತಾರೆ. ಎಲ್ಲಿ ಈಗ BDA ಲೇಔಟ್ಗಳು, ರೆವಿನ್ಯೂ ಲೇಔಟ್ಗಳಿದೆ, ಅಲ್ಲಿ ನೀರಿನ ಒಂದು ಏನು ಉಳಿತಾಯ ಮಾಡುವ ಕಾರ್ಯಕ್ರಮಗಳು ಮತ್ತು ಬೇರೆ ಬೇರೆ ರೀತಿಯಲ್ಲಿ ನೀರನ್ನು ಯಾವ ರೀತಿ ಸಂರಕ್ಷಣೆ ಮಾಡ್ಬೋದು, ಅಲ್ಲಿ ಸ್ಥಳೀಯವಾಗಿ ಬೋರ್ವೆಲ್ಗಳಿದ್ದರೆ, ಗೌರ್ಮೆಂಟ್ ಬೋರ್ವೆಲ್ಗಳಿದ್ದರೆ ಅದನ್ನು ಸಂರಕ್ಷಣೆ ಮಾಡೋಕ್ಕೆ ಕಮ್ಯುನಿಟಿಯವರು ಏನು ಮಾಡಬೇಕು. ಯಾಕಂದರೆ ಇವತ್ತು ಈ ಒಂದು ಸಮಸ್ಯೆ ಏನಾಗುತ್ತದೆ, ಇದು ಕೇವಲ ಒಂದು ಕಡೆಯಿಂದ ಮಾತ್ರ ಬಗೆಹರಿಸೋಕ್ಕಾಗಲ್ಲ. ಇದನ್ನು ಸಾರ್ವಜನಿಕರು, ಎಲ್ಲ ಸ್ಟೇಕ್ ಹೋಲ್ಡರ್ಸ್ ಒಂದಾಗಬೇಕು, ಆವಾಗ ಮಾತ್ರ ಇದನ್ನು ಬಗೆಹರಿಸೋಕ್ಕಾಗತ್ತೆ. ಹಾಗಾಗಿ ಇವತ್ತು ಅದನ್ನು ಒಂದು ಸಂದೇಶ ಕಳಿಸ್ಬೇಕಂತ ಇವತ್ತು ಗ್ರೀನ್ ಸ್ಟಾರ್ ಚಾಲೆಂಜ್ ಕಾಂಪಿಟೇಷನ್ ಅಂತ ನಾವು ಇವತ್ತು ಪ್ರಾರಂಭ ಮಾಡ್ತಾಯಿದ್ವಿ. ಇದನ್ನು ಶಾಂಗ್ರಿಲಾ ಹೋಟ್ಲ್ ಅವರು ಸ್ವೀಕಾರ ಮಾಡ್ಕೊಂಡಿದ್ದಾರೆ. ಇದೇ ಥರ ಇನ್ನೂ ಹೆಚ್ಚು ಹೋಟೆಲ್ಗಳು, ಅಪಾರ್ಟ್ಮೆಂಟ್ಗಳು ಸ್ವೀಕಾರ ಮಾಡ್ತಾರೆ. 30 ದಿವಸಗಳಾದ ಮೇಲೆ ಅವರಿಗೆ ಸರ್ಟಿಫಿಕೇಷನ್ ಕೊಡ್ತೀವಿ, 5 ಗ್ರೀನ್ ಸ್ಟಾರ್ ಸರ್ಟಿಫಿಕೇಷನ್ ಕೊಡ್ತೀವಿ. ಅದರಿಂದ ಅವ್ರಿಗೂ ಕೂಡ ನಾಳೆ ಅವರಿಗೆ ಕಾರ್ಬನ್ ಕ್ರೆಡಿಟು, ಗ್ರೀನ್ ಕ್ರೆಡಿಟ್ ಸಿಗುತ್ತದೆ. ಅದರಿಂದ ಅವ್ರಿಗೂ ಅನುಕೂಲ ಆಗುತ್ತೆ ಮತ್ತು ಅವ್ರ ಕಸ್ಟಮರ್ಗಳು ಕೂಡ ನಾವು ಎಷ್ಟು ಮಟ್ಟಕ್ಕೆ ಜವಾಬ್ದಾರಿ ಇದ್ದಾಗ ಅಂತ ತೋರಿಸ್ಕೊಳ್ಳೋಕ್ಕೆ ಇದೊಂದು ಅವಕಾಶವಾಗುತ್ತದೆ.